ತಗೊಳ್ಳಿ ಸರ್. ಒಳ ಮೀಸಲಾತಿ ಜಾರಿಗಾಗಿ ಕಳೆದ 20 ದಿನಗಳಿಂದ ಹರಿಹರದಿಂದ ಇವತ್ತು ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಏನು ಇವತ್ತು ಪಾದಯಾತ್ರೆ ನಡೀತಿತ್ತು. ಸಾವಿರಾರು ಮಾದಿಗ ಸಮುದಾಯದ ಬಾಂಧವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಕೂಡ ಭಾಗವಹಿಸಿದರು. ವಿಶೇಷವಾಗಿ ಇವತ್ತು ಸ್ವತಂತ್ರ ಉದ್ಯಾನವನಕ್ಕೆ ಇವತ್ತು ಭಾಸ್ಕರ್ ಪ್ರಸಾದ್ ನೇತೃತ್ವದ ಒಂದು ಪಾದಯಾತ್ರೆ ಕೂಡ ಇವತ್ತು ಬಂದು ತಲುಪಿದೆ. ವಿಶೇಷವಾಗಿ ಸರ್ಕಾರದ ಪರವಾಗಿ ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರು ಕೂಡ ಬಂದು ಇವತ್ತು ಮನವಿಯನ್ನು ಕೂಡ ಸ್ವೀಕರಿಸಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಭರವಸೆ ದೊರೆದೇ ಇರೋದರ ಹಿನ್ನೆಲೆಯಲ್ಲಿ ಮತ್ತೆ ಕೂಡ ಇವರು ಪ್ರತಿಭಟನೆಯನ್ನು ಕೂಡ ಇವತ್ತು ಮುಂದುವರಿಸಲಾಗಿದೆ. ಈ ಕುರಿತಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಹೋರಾಟಗಾರ ಇರತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ. ಪಾದಯಾತ್ರೆ ಬಂದರೆ ಭಾಳ ಸಂಕಷ್ಟಗಳನ್ನು ಎದುರಿಸಿದ್ವಿ ತಾವು. ಏನಿಲ್ಲ, ಸರ್ಕಾರಕ್ಕೆ 35 ವರ್ಷಗಳ ವಂಚನೆಯನ್ನು ಸರಿ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತದಷ್ಟೇ. ಬೇರೆ ಏನು ಹೆಚ್ಚಿಗೆ ಹೇಳುವಂಥದ್ದಿಲ್ಲ. ಒಳ ಮೀಸಲಾತಿ ಜಾರಿ ಆಗಬೇಕು. ಕುಂಟು ನೆಪಗಳಿಲ್ಲ. AKD ಸಮಸ್ಯೆ, ದತ್ತಾಂಶ ಇಲ್ಲ, ಅದೆಲ್ಲ ಇಲ್ಲ. ಅದೆಲ್ಲವೂ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ನಮ್ಮ ಜೊತೆಯಲ್ಲಿರುವಂತಹ ಒಂದು ಲೀಗಲ್ ಎಕ್ಸ್ಪರ್ಟ್ ತಂಡ ಏನಿದೆ ಅವರು ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಅದನ್ನು ಕೇಳಿಸ್ಕೋಬೇಕು, ಜಾರಿ ಮಾಡಬೇಕು. ಜಾರಿ ಮಾಡಿಲ್ಲ ಅಂದರೆ ಈ ಕಾಂಗ್ರೆಸ್ ಸರ್ಕಾರದ ಅವನತಿ ಶುರುವಾಗುತ್ತೆ ಅಷ್ಟೇ. HK ಪಾಟೀಲ್ ಕೂಡ ಅವರೇನು ಸಮಂಜಸವಾದಂತಹ ಸೂಕ್ತವಾದಂತಹ ಆನ್ಸರನ್ನೇನು ಮಾಡಿಲ್ಲ. ಅವ್ರು ಸುಮ್ಮನೆ ಸರ್ಕಾರದ ಖಾತೆಗಳನ್ನ ಹೇಳ್ಕೊಂಡು ಹೋಗಿದ್ದಾರೆ. ನಾವು ನಿಮ್ಮ ಪರವಾಗಿದ್ದೀವಿ ಅಂತಾರೆ. ನಿಮ್ಮ ಪರವಾಗಿದ್ದೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ನೀವು ಹೇಳ್ತೀರಿ, ಎಲ್ಲರೂ ಹೇಳ್ತಾರೆ. ಅದರ ರಿಸಲ್ಟ್ ಎಲ್ಲಿ ಅನ್ನೋದು ನಮಗಷ್ಟೇ. ರಿಸಲ್ಟ್ ಅನೌನ್ಸ್ ಮಾಡದೆ ನಾವು ಹೋಗೋರಲ್ಲ. ರಿಸಲ್ಟ್ ಅನೌನ್ಸ್ ಮಾಡದೇ ಇದ್ದರೆ ನಮ್ಮ ಪ್ರತಿಭಟನೆ ಬೇರೆ ಸ್ವರೂಪದಲ್ಲಿ ಹೋಗುತ್ತೆ. ಸರ್ಕಾರ ಅದನ್ನು ಎದುರಿಸಬೇಕಾಗುತ್ತೆ. ಮುಖ್ಯಮಂತ್ರಿ ಸೂಕ್ತವಾದ ಉತ್ತರ ದೊರೆತು ನಾವು ಬೀದರ್ನಿಂದ ನಾನು ಮತ್ತೆ ಹೋರಾಟವನ್ನು ಶುರು ಮಾಡ್ತೀನಿ. ಆ ಹೋರಾಟದ ಸ್ವರೂಪನೇ ಬೇರೆ ಇರುತ್ತೆ. ಅದೇನೋ ಅಂತ ಈಗ ಹೇಳೋದಿಲ್ಲ. ಆ ಹೋರಾಟ ಸ್ವರೂಪನ ತಡೆಯುವಂಥ ಶಕ್ತಿ ಸರ್ಕಾರಕ್ಕಿದ್ರೆ ತಡ್ಕೊಳ್ಳಿ.